ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕರ್ನಾಟಕ TET ಅಂತೇಳಿ ಸರ್ಚ್ ಮಾಡಿ. ಅಂದರೆ ಕರ್ನಾಟಕ TET 2025 ಹೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತಿದೆಯಲ್ಲ ಅದ್ರ ಮೇಲೆ ಫಸ್ಟ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET 2025 ಅಂತ ಇದೆಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನೀವು ಆಲ್ರೆಡಿ ಏನಾದರೂ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಅಂದರೆ ರಿಜಿಸ್ಟರ್ ಮಾಡಿದ್ರನಾಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಈಗ ಫಸ್ಟ್ ಟೈಮ್ ಓಪನ್ ಮಾಡಿ ಫಸ್ಟ್ ಟೈಮ್ ನೀವೇನು ನ್ಯೂ ಯೂಸರ್ ಆಗಿದ್ರನಾಗೆ ಇಲ್ಲಿ ನ್ಯೂ ಯೂಸರ್ ಕಾಣುತ್ತಲ್ಲ ಈ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರನಾಗೆ ಒಂದು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ನಾನು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಅಂತಿದೆ. ಮೊದಲದಾಗಿ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಅಂತಿದೆಯಲ್ಲ ಇದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರ್ತಕ್ಕಂಥ ನೇಮ್ನ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮ್ಮ ಕ್ಯಾಪಿಟಲಲ್ಲಿ ನೀವು ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಕನ್ಫರ್ಮ್ ಆಧಾರ್ ನಂಬರ್ ಅಂತಿದೆ. ಅಂದರೆ ನೀವೇನಾದರೂ ಆಧಾರ್ ಕಾರ್ಡ್ನ ನಂಬರ್ ಒಂದು ಸಲ ಹಾಕಿದ್ದು ಕರೆಕ್ಟ್ ಇರುತ್ತೆ, ನೆಕ್ಸ್ಟ್ ಟೈಮ್ ಹಾಕ್ಬೇಕಾದ್ರೆ ತಪ್ಪಾಗಿರುತ್ತೆ ಅಂತೇಳಿ ಕನ್ಫರ್ಮ್ ಆಧಾರ್ ನಂಬರ್ನ ಕೇಳ್ತಾ ಹೋಗ್ತಾರೆ. ಈ ಕನ್ಫರ್ಮ್ ಆಧಾರ್ ನಂಬರ್ ಆದ ನಂತರ ಇಲ್ಲಿ ಕೆಳಗಡೆ ಮತ್ತು ಮೊಬೈಲ್ ನಂಬರನ್ನು ಕೇಳ್ತಿದ್ದಾರೆ. ಅಂದರೆ ನೀವು ಪ್ರೆಸೆಂಟ್ ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ನ ಕೊಡಿ. ಯಾಕಂದರೆ OTP ಬರ್ಬೋದು, ಏನಾದ್ರು ಒಂದು ನಿಮಗೆ ಅವರು ಮೇಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ಏನೇ ಇರಲಿ ನಿಮ್ಮಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ಇಮೇಲ್ ID ಕೇಳುತ್ತೆ. ಇಲ್ಲಿ ಇಮೇಲ್ ಐಡಿನ ಹಾಕಿ ನಂತರ ಯೂಸರ್ ನೇಮ್ ಅಂತಿದೆ. ನೀವು ಇಲ್ಲಿ ನಿಮ್ಗೆ ಏನು ಬರುತ್ತೋ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಯೂಸರ್ ನೇಮ್ನ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೋದು ಅಥವಾ ನಿಮ್ಮ ನೇಮ್ನ ಹಾಕ್ಬೋದು. ನೇಮ್ ಪಕ್ಕದಲ್ಲಿ ಏನಾದ್ರು ಒಂದು ನಂಬರ್ ಸಿಂಬಲ್ ಏನಾದ್ರು ಒಂದು ಹಾಕ್ಕೊಳ್ರಿ. ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಏನು ಹಾಕ್ಬೇಕಂದ್ರೆ ನೀವು ಪಾಸ್ವರ್ಡು ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಆಲ್ರೆಡಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಟ್ರಾಂಗ್ ಪಾಸ್ವರ್ಡ್ ಯಾವ ಥರ ಇರುತ್ತೆ ಅಂತಂದೇಳಿ. ಸ್ಟ್ರಾಂಗ್ ಪಾಸ್ವರ್ಡ್ ಅಂದ್ರೆ ನನಗೆ ಒಂದು ಕ್ಯಾಪಿಟಲ್, ಸ್ಮಾಲ್, ನಂಬರ್, ಸಿಂಬಲ್ ಈ 4 ಅಂಕಿಗಳನ್ನ ಹೊಂದಿರತಕ್ಕಂಥ ಒಂದು ಪಾಸ್ವರ್ಡ್ನ ನಾವು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕರಿತಾ ಹೋಗ್ತೀವಿ. ಅದನ್ನ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ನನಗೆ ವೆಲ್ಕಮ್ @ 1 2 3 ಅಂತೇಳಿ. ಅದ ನಂತರ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡನ್ನ ಎಂಟ್ರಿ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡೋದಾಗೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತದಲ್ಲ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಅಪ್ಲಿಕೇಶನ್ ID ಮತ್ತು ಯೂಸರ್ ನೇಮ್ ಕೊಡ್ತಾ ಹೋಗ್ತಾರೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಇಲ್ಲಿ ತೋರಿಸಿದ ಸ್ಕ್ರೀನ್ ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಯೂಸರ್ ID ಮತ್ತು ಅಪ್ಲಿಕೇಶನ್ IDನ ಕೊಡ್ತಾ ಹೋಗ್ತಾರೆ. ಅದು ನೀವು ಒಂದು ರೀತಿ ಬರ್ಕೊಟ್ಟೇಳಿ. ಇಲ್ಲಿ ಈ ನ್ಯೂ ಯೂಸರ್ ಕ್ರಿಯೇಟ್ ಆದ ನಂತರ ಮತ್ತು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಬಳಸ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಅದನ್ನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಲ್ರೆಡಿ ನೀವು ಇಲ್ಲಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಯೂಸರ್ನ ನ್ಯೂ ಯೂಸರ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರ. ನಂತರ ಇಲ್ಲಿ ನೀವು ಯೂಸರ್ ನೇಮ್ ಕೊಟ್ಟಿರ್ತೀರಲ್ಲ ಮೊಬೈಲ್ ನಂಬರ್ ಅಥವಾ ಏನೇ ಇರಲಿ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಕೆಳಗಡೆ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನಾನು ಇಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಲಾಗಿನ್ ಆಗೋದು ಅಂತೇಳಿ. ನಾನು ಆಲ್ರೆಡಿ ನ್ಯೂ ಯೂಸರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ತೋರಿಸಿದ್ದೀನಿ. ನಾನು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಹಾಕ್ಕೊಂಡು ಇಲ್ಲಿ ನಾನು ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿದ್ದೀನಿ. ಹಾಕಿ ಇಲ್ಲಿ ಕೆಳಗಡೆ ಕಾಣಿಸ್ತಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗಿ ಲಾಗಿನ್ ಆಗುತ್ತೆ. ನಂತರ ಇಲ್ಲಿ ಕೆಲವೊಂದು ಸ್ಟೆಪ್ಗಳಿದ್ದಾವೆ, ಅಂದರೆ 8 ಸ್ಟೆಪ್ ಇದ್ದಾವೆ. ಮೊದಲನೇ ಸ್ಟೆಪ್ ಏನಪ್ಪ ಅಂದ್ರೆ ನನಗೆ ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ ಯೂಸರ್ ನೇಮ್ ಅಂತ ಕಾಣುತ್ತಲ್ಲ ಇಲ್ಲಿ ಯೂಸರ್ ನೇಮ್ ಕಾಣ್ತಾ ಇದೆ, ಹಾಗೂ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಅದನ್ನ ಬರೆದಿಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ದೆ. ಅದಾದ ನಂತರ ಕೆಳಗಡೆ ಪರ್ಸ್ನಲ್ ಡೀಟೇಲ್ಸ್ ಅಂತಿದೆಲ್ಲ ಈ ಪರ್ಸ್ನಲ್ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಮೊದಲನೇ ನಂತರ ಈ ಪರ್ಸ್ನಲ್ ಡೀಟೇಲ್ಸ್ ಆದ ನಂತರ ಎಜುಕೇಷನ್ ಡೀಟೇಲ್ಸ್ ಆದ ನಂತರ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಹಾಗೂ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ
ಡಿಕ್ಲರೇಷನ್ ಕೊಟ್ಟು ಪೇಮೆಂಟ್ ಮಾಡಿದವನಿಗೆ ಈ ನಮ್ಮ ಕರ್ನಾಟಕ TET 2025 ಅಪ್ಲಿಕೇಶನ್ ನಾವು ಸಂಪೂರ್ಣವಾಗಿ ಅಪ್ಲೈ ಮಾಡೋಂಗಾಗುತ್ತದೆ. ಇಲ್ಲಿ ಈ ಕರ್ನಾಟಕ TET ಶರವೇಗದಲ್ಲಿ ಅಂದರೆ ಮಿಂಚಿನ ವೇಗದಲ್ಲಿ ಓಡುತ್ತಿರೋದ್ರಿಂದ ಕೇವಲ 15 ದಿನಗಳ ಅವಕಾಶ ಇರೋದ್ರಿಂದ ನೀವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಸ್ಪರ್ಧಿಸಿದಂಥ ವೀರೇಶಗೌಡ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತೇವೆ. ಬನ್ನಿ, ನಾನೀಗ ಸಂಪೂರ್ಣವಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತಿದೆಯಲ್ಲ, ಈ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ನೇಮ್ ಕೊಟ್ಟಿರ್ತಾರಲ್ಲ, ಆ ನೇಮ್ ಕನ್ಫರ್ಮ್ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಬಂದ ನಂತರ ನಿಮ್ಮ ಜೆಂಡರ್ ಯಾವ ಇದಿದೆ, ಮೇಲ್ ಆರ್ ಫೀಮೇಲ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಫಾದರ್ ನೇಮ್ ಅಂತ ಕೇಳ್ತಾಯಿದೆ. ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಫಾದರ್ ನೇಮ್ ಅದನ್ನೇ ಎಂಟ್ರ್ ಮಾಡಬೇಕಾಗುತ್ತೆ ಕನ್ಫರ್ಮ್ ಆಗಿ. ಹಾಗೆ ಮದರ್ ನೇಮ್ ಕೂಡ SLC ಮಾರ್ಕ್ಸ್ ಕಾರ್ಡ್ ಥರನೇ ಇರಬೇಕು. ಅಂದರೆ ನೀವು ಕಂಪಲ್ಸರಿ ಎಲ್ಲದಕ್ಕೂ ಯಾವುದೇ ಕಡೆ ಏನೇ ಬಳಸಲಿ SLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಬಳಸಿ. ನಂತರ ಅದೇ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ. ಅಂದರೆ ಡೇಟು ಮಂತು ಇಯರು ನಿಮ್ಮ ಅದನ್ನು ಕೂಡ ನೀವು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನೋಡಿ ಆಗಬೇಕಾಗತ್ತೆ. ಕೆಲವೊಬ್ರಿಗೆ ಅದು ಆಧಾರ್ ಕಾರ್ಡ್ನಲ್ಲಿ ಬೇರೆ ಇರುತ್ತೆ, SLC ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಇರುತ್ತೆ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ಈ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಏನೇ ಇರಲಿ ಅದನ್ನೆಲ್ಲ ಕರೆಕ್ಷನ್ ನೀವು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಆಧಾರ್ ಕಾರ್ಡ್ನ ಚೇಂಜ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ರಿಲಿಜಿಯನ್ ಕೇಳ್ತದೆ. ರಿಲಿಜಿಯನ್ ನೀವು ಯಾವ ರಿಲಿಜಿಯನ್ ಇದ್ದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಟಗರಿ ಕೇಳ್ತಾ ಇದೆ. ಅಂದರೆ ಕ್ಯಾಟಗರಿ ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತಾಯಿದ್ರಿ, 2A 2B ಎಲ್ಲ ಬರ್ತಾಯಿದೆ. ಅಂದರೆ ಇಲ್ಲಿ SC ಕ್ಯಾಟಗರಿ ಕೇಳ್ತದೆ. ಅಂದರೆ SC ಈ ರೀಸೆಂಟಾಗಿ ಜಾತಿ ಗಣತಿ ಸಮೀಕ್ಷೆ ಆದ ನಂತರ ಅಥವಾ ಜಾತಿ ಗಣತಿ ಆದ ನಂತರ ಪ್ರವರ್ಗ SCಯಲ್ಲಿ ಪ್ರವರ್ಗ ABC ಅಂತೇಳಿ ಮಾಡಿದ್ದಾರೆ. ಅವು ಇಲ್ಲಿ ಇನ್ನೂ ಮೆನ್ಷನ್ ಆಗಿಲ್ಲ. ಅದರಿಂದ ನೀವು SC ಅಂತದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಕ್ಯಾಟಗರಿ ಇರಲಿ, ಯಾವುದೇ ಕ್ಯಾಸ್ಟ್ ಅವರು ಇರಲಿ SCನೇ ಹಾಕ್ಕೊಳ್ಳಿ. ಇಲ್ಲಿ 2A ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಿಮ್ಮ ಕ್ಯಾಸ್ಟ್ ಯಾವುದು ಬರುತ್ತೆ ನಿಮ್ಮ ಆ ಕ್ಯಾಟಗರಿಯಲ್ಲಿ ಆ ಕ್ಯಾಸ್ಟ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ ಕೂಡ ನೀವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಆ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ಟೇಟ್ ಅಂತ ಕಾಣ್ತಾಯಿದೆ. ಅಂದರೆ ನಿಮ್ಮ ಸ್ಟೇಟ್ ಆಲ್ಮೋಸ್ಟ್ ಕರ್ನಾಟಕನೇ ಇರುತ್ತೆ. ಯಾರ್ದೋ ಒಬ್ಬರದು ಆಂಧ್ರ ಪ್ರದೇಶ ಅಥವಾ ಸುತ್ತಮುತ್ತ ನಮ್ಮ ಕರ್ನಾಟಕ ಸುತ್ತಮುತ್ತ ಇರತಕ್ಕಂಥ ವಿದ್ಯಾರ್ಥಿಗಳು ಇರೋದ್ರಿಂದ ಆಂಧ್ರ ಪ್ರದೇಶ, ತೆಲಂಗಾಣ ಇರ್ಬೋದು ಅಥವಾ ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಇಂಥ ವಿದ್ಯಾರ್ಥಿಗಳು ಗಡಿ ಭಾಗದ ವಿದ್ಯಾರ್ಥಿಗಳು ಅಂತ ಕರಿತಾ ಹೋಗ್ತಾರೆ ಇವ್ರನ್ನ. ಅಂಥ ವಿದ್ಯಾರ್ಥಿಗಳು ಏನಾದ್ರು TET ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಅಂತ ಕೇಳ್ತಿದ್ದಲ್ಲ, ನಮ್ಮ ಡಿಸ್ಟಿಕ್ನಲ್ಲಿ ಬಳ್ಳಾರಿನ ಹಾಕ್ತಾಯಿದ್ದೀನಿ. ನಂತರ ನೀವೇನಾದ್ರಲ್ಲಿ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದೆರಡು ಆಪ್ಷನ್ ಕೇಳುತ್ತೆ. ಇವು ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳುತ್ತೆ. ಅಂದರೆ ನೀವೇನಾದರೂ ವಿಶೇಷ ಚೇತನ ಉಳ್ಳವರು ಅಂದರೆ ಅಂಗವೈಕಲ್ಯತೆಯನ್ನು ಹೊಂದಿದ್ರನಿಗೆ ಎಸ್ ಅಂತ ಕೊಟ್ಕೊಳ್ಳಿ, ಅಥವಾ ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಲ್ಲೇ ಇರೋದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನನಗೆ ಇಲ್ಲಿ ಎಂಪ್ಲಾಯ್ಡ್ ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಅಂತಿದೆ. ಅಂದರೆ ಈ ಆಲ್ರೆಡಿ ಈ ಟೀಚರ್ ಆಗಿರ್ತಕ್ಕಂಥವ್ರು TET ಪಾಸ್ ಆಗಿಲ್ಲ. ಅದರಿಂದ ಅವ್ರಿಗೆ TET ಪಾಸ್ ಆಗಲು ಕಂಪಲ್ಸರಿ ಕಡ್ಡಾಯವಾಗಿರೋದ್ರಿಂದ ಇಲ್ಲಿ ಅವರಿಗೆ ಬಿಟ್ಟಿದ್ದಾರೆ. ಇಲ್ಲಿ ಅವ್ರೇನಾದ್ರು ಗೌರ್ಮೆಂಟ್ ಟೀಚರ್ ಆಗಿದ್ರೆ ನನಗೆ ಎಸ್ ಅಂತ ಕೊಡ್ಬೋದು. ಅಲ್ಲಿ ಪಕ್ಕದಲ್ಲಿ ನೇಮ್ ಆಫ್ ಸ್ಕೂಲ್ ಅಂತಿದೆ. ಅಂದರೆ ಯಾವ ಸ್ಕೂಲಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಿ ಅಂತೇಳಿ ಕೊಡಬೇಕಾಗತ್ತೆ. ಅಥವಾ ನಾವು ಯಾವುದೇ ಸ್ಕೂಲಲ್ಲಿ ಏನಾದ್ರು ಕೆಲಸ ಮಾಡಿಲ್ಲ, ಅಥವಾ ನಾವು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ, ಅಥವಾ ನಾವು ಏನೋ B.Ed ಸ್ಟೂಡೆಂಟು ಫಸ್ಟ್ ಇಯರ್ ಇರ್ಬೋದು ಅಥವಾ ಸೆಕೆಂಡ್ ಇಯರ್ ಇರ್ಬೋದು, ಏನೋ B.Ed ಮುಗಿಸಿದವರು ಅಂದ್ರೆ ನನಗೆ ನೋ ಅಂತ ಕೊಡಿ. ನೋ ಅಂತ ಕೊಡಂದ್ರಲ್ಲಿ ಸ್ಕೂಲು ನೇಮು ಏನು ಕೇಳಲ್ಲ, ಹೋಗುತ್ತೆ. ಅದಾದ ನಂತರ ಇಲ್ಲಿ ಸೇವ್ ಅಂತ ಕಾಣುತ್ತಲ್ಲ, ಆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಎಂಟ್ರಿ ಮಾಡ್ತಕ್ಕಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಸೇವ್ ಆಗ್ತಾ ಹೋಗಿರುತ್ತೆ. ಅದಾದ ನಂತರ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಅಂತಿದೆಯಲ್ಲ, ಆ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋ ನಂತರ SLC, PUC, ಡಿಗ್ರಿ ಅಂತಿದೆ. ಹಾಗೆ ಇಲ್ಲಿ ಕೆಳಗಡೆ 2 ಇಯರ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್, 2 ಇಯರ್ ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್, 2 ಇಯರ್ TCH ಕೋರ್ಸ್, 1 ಇಯರ್ ಆರ್ 2 ಇಯರ್ ಅಥವಾ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed, ಅಥವಾ 1 ಇಯರ್ ಅಥವಾ 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಥವಾ ಸ್ಪೆಷಲ್ ಎಜುಕೇಷನ್ ಮಾಡಿದವರು. ಹಾಗೆ
ಕೆಳಗಡೆ 4 year ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್, 4 year BA BSc B.Ed ಆರ್ BA B.Ed BSc B.Ed ಅಥವಾ ಮಾಡ್ತಕ್ಕಂಥ ಈ ಎಲ್ಲ ಕೋರ್ಸ್ನ ಯಾರು ಕೆಲವೊಬ್ಬರು ಮಾಡಿರ್ತಾರೋ ಅಂಥವ್ರು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ನೀವು SLC PUC ಮತ್ತು ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇಯರ್ ಆಫ್ ಪಾಸ್ ಅಂತ ಕೇಳ್ತಾ ಇದೆ. ಅಂದರೆ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಆ ಇಯರ್ನ ಹಾಕ್ಬೇಕಾಗುತ್ತೆ. ಎಕ್ಸಾಂಪಲ್ ಏನಾದ್ರು 2020ರಲ್ಲಿ ಪಾಸ್ ಆಗಿದ್ರೆ 2020 ಅಂತ ಹಾಕಿ, 17ರಲ್ಲಿ ಪಾಸ್ ಆಗಿರೋ 17 ಅಂತೇಳಿ 18 ಅಥವಾ ನೀವು ಯಾವ ಇಯರಲ್ಲಿ ಪಾಸ್ ಆಗಿರ್ತೀರೋ ಅದನ್ನ ಹಾಕಿ, ಆಗ ನಿಮ್ಮ SLC ರಿಜಿಸ್ಟರ್ ನಂಬರ್ನ ಹಾಲ್ ಟಿಕೆಟ್ ನಂಬರ್ನ ಹಾಕ್ಬೇಕಾಗ್ತದೆ. ಅಂದರೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ. ಹಾಗೆ ಇಲ್ಲಿ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಕಾಣ್ತಾ ಇದೆಯಲ್ಲ ಈ SLCಲಿ, ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕಾಣುತ್ತೆ SLC ಮಾರ್ಕ್ಸ್ ಕಾರ್ಡಲ್ಲಿ, ಅದನ್ನ ಎಂಟ್ರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಬಂದಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟಿದೆ ಆ ಪರ್ಸೆಂಟೇಜ್ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ PUC ಕೂಡ ಸೇಮ್ ಅದೇ ರೀತಿ ಯಾವ ವರ್ಷ ಪಾಸ್ ಆಗಿದ್ದೀರಾ, ನಿಮ್ಮ ರಿಜಿಸ್ಟರ್ ನಂಬರ್, ಇಲ್ಲಿ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಇದೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು ಅಂತೇಳಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಪರ್ಸೆಂಟೇಜ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆದ ನಂತರ ಇಲ್ಲಿ ಡಿಗ್ರಿ ಅಂತ ಕೇಳಿದೆ. ಅಂದರೆ ಇಲ್ಲಿ ಡಿಗ್ರಿ ಅಡ್ಮಿಷನ್ ಅಂತ ಇದೆ. ಅಂದರೆ ನೀವು ಡಿಗ್ರಿನ ಕೆಲವೊಬ್ಬರು 2019ರಲ್ಲಿ ಅಡ್ಮಿಷನ್ ಆಗಿದ್ರೆ ಅಂತ ತಿಳ್ಕೊಳ್ಳಿ. 2019ರಲ್ಲಿ ಅಡ್ಮಿಷನ್ ಆಗಿದ್ರೆ 2022ರಲ್ಲಿ ನೀವು ಏನು ಮಾಡ್ತಿರ್ತೀರ ಅಂದರೆ ನಿಮ್ಮ ಇಯರ್ ಆಫ್ ಪಾಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಿದ್ರೆ 2020ರಲ್ಲಿ ಅಡ್ಮಿಷನ್ ಆಗಿದ್ದರೆ 2023 ಅಂತೇಳಿ ಮೆನ್ಷನ್ ಮಾಡಿ. ಮತ್ತು 2021ರಲ್ಲಿ ಪಾಸ್ ಆಗಿದ್ರೆ 2025 ಅಂತೇಳಿ ಮೆನ್ಷನ್ ಮಾಡಿ. ಹಾಗೆ ಇಲ್ಲಿ ರಿಜಿಸ್ಟರ್ ನಂಬರ್ನ ಕೂಡ ಎಂಟ್ರ್ ಮಾಡಿ. ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತೋ ಅದನ್ನ ಎಂಟ್ರ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಕೋರ್ಸಲ್ಲಿ ಮಾಡಿದ್ರಿ ಅಂತೇಳಿ BA BBA BBM BCA BCom BE BSc BSW ಅಂತಿದೆ. ನೀವೇನಾದರೂ BA ಮಾಡಿದರೆ BA ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ BSc ಮಾಡಿದ್ರೆ BSc ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಪರ್ಸೆಂಟೇಜನ್ನು ಕೂಡ ಯಾವ ರೀತಿ ಇದೋ ನಿಮ್ಮ ಪರ್ಸೆಂಟೇಜ್ನ ಡಿಗ್ರಿ ಟೋಟಲ್ ಪರ್ಸೆಂಟೇಜನ್ನು ಎಂಟ್ರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಸೇವ್ ಆಗ್ತಾ ಹೋಗುತ್ತೆ. ನಂತರ ಈ ಕೋರ್ಸಲ್ಲಿ ನಮಗೆ ತೊಂದರೆ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಅನ್ನೋರು, ಈಗ B.Ed ಮಾಡ್ತಕ್ಕಂಥವ್ರು ಏನು ಮಾಡ್ಬೇಕಂತ ನನಗೆ ಇಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈಗ ನೀವೇನಾದರೂ ಇನ್ನು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಇಲ್ಲಿ ಪರ್ಸ್ಯೂಯಿಂಗ್ ಅಂತ ಹಾಕಬೇಕಾಗಿರುತ್ತೆ. ಅಂದರೆ ನೀವಿನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತೇಳಿ. ಆಗ ಇಲ್ಲಿ ನಿಮ್ಮ ಸೆಲೆಕ್ಟ್ ಅಂತಿದೆ, ಸ್ಟೇಟ್ ಯಾವ ಸ್ಟೇಟಲ್ಲಿ ಓದ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ. ನಂತರ ಸೆಲೆಕ್ಟ್ ಕಾಲೇಜ್ ಅಂತಿದೆ. ಅಂದರೆ ಇಲ್ಲಿ ನೀವು ಗೌರ್ಮೆಂಟ್ ಅಥವಾ ಎಡ್ ಅನ್ಎಡ್ ಯಾವ ಇದರಲ್ಲಿ ಹೋಗ್ತಾ ಇದ್ದೀರಾ, ನೀವು ಸ್ಟಡಿ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ಅದನ್ನ ಹಾಕಿ. ಹಾಗೆ ಇಲ್ಲಿ ಯೂನಿವರ್ಸಿಟಿ ಆರ್ ಕಾಲೇಜ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆ. ನಿಮ್ಮ ಯೂನಿವರ್ಸಿಟಿ ನೇಮ್ ಹಾಕ್ಬೋದು ಅಥವಾ ನಿಮ್ಮ ಕಾಲೇಜ್ ನೇಮನ್ನು ಕೂಡ ಇಲ್ಲಿ ಹಾಕ್ಬೋದು. ಹಾಗೆ ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ. ಅಂದರೆ ನೀವು ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದ್ದೀರೋ ಅದನ್ನು ಇಯರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಪಾಸ್ ಆಗಿದ್ದರೆ ನನಗೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತಾ ಹೋಗುತ್ತೆ. ರಿಜಿಸ್ಟರ್ ನಂಬರ್ ಹಾಕಿ, ಸ್ಟೇಟ್ ಹಾಕಿ, ನಿಮ್ಮ ಗೌರ್ಮೆಂಟ್ ಅಥವಾ ಎಡ್ ಪ್ರೈವೇಟ್ ಅಂತ ಇದೆ ಅದನ್ನ ಹಾಕಿ, ನಿಮ್ಮ ಕಾಲೇಜ್ ನೇಮ್ ಅಥವಾ ಯೂನಿವರ್ಸಿಟಿ ನೇಮ್ ಹಾಕಿ. ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಆದ ನಂತರ ಇಯರ್ ಆಫ್ ಪಾಸ್ ಅಂತ ಇದೆ. ಅಂದರೆ ನೀವು ಯಾವ ಇಯರ್ ಅಡ್ಮಿಷನ್ ಆಗಿದ್ದೀರೋ ಮತ್ತು ಯಾವ ಇಯರ್ ಪಾಸ್ ಇದ್ದೀರಿ ಅಂತೇಳಿ ಈ ಪಕ್ಕದಲ್ಲಿ ಪರ್ಸೆಂಟೇಜ್ ಕೇಳುತ್ತೆ. ಪರ್ಸೆಂಟೇಜ್ನ ಹಾಕಿ ಎಲ್ಲ ಡೀಟೇಲ್ಸ್ನ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಕಾಣುತ್ತೆ. ಆ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಕೂಡ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನಂತರ ಸೇವ್ ಆದ ನಂತರ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ, 3ನೇ ಸ್ಟೆಪ್ಗೆ ಹೋಗ್ಬೇಕಾಗತ್ತೆ. ಅದು ನಾನು ತೋರಿಸ್ತೀನಿ ಈಗ. ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತಿದೆ. ಇಲ್ಲಿ ನೀವು ವಿಚ್ ಡಿಸ್ಟ್ರಿಕ್ಟ್ ಟು ಡೂ ವಿಶ್ ಟು ಟೇಕ್ ಅಂತಿದೆ. ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ನ ತಗೊಳ್ತೀರಾ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ನಿಮ್ಮ ಯಾವ ಜಿಲ್ಲೆಗೆ ನೀವು ಹತ್ರ ಇದ್ದೀರೋ ಅಥವಾ ನೀವು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ತೊಗೋಬೇಕಂತಿದ್ದೀರೋ ನಿಮ್ಮ TETಯನ್ನು ಆ ಜಿಲ್ಲೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಪೇಪರ್ 1 ಮತ್ತು ಪೇಪರ್ 2 ಅಂತಿದೆ. ಇಲ್ಲಿ ಪೇಪರ್ 1 ಸೆಲೆಕ್ಟ್ ಮಾಡಿದ್ರೆ ನನಗೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಅಂತಿದೆ. ಅಂದರೆ ಇಲ್ಲಿ ಇವ್ರ ನೋಟಿಫಿಕೇಷನಲ್ಲಿ B.Ed ಮಾಡಿದವರು ಕೂಡ ಪೇಪರ್ 1 ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಗೊತ್ತಿಲ್ಲ, ನೋಟಿಫಿಕೇಷನಲ್ಲಿ ಕೊಟ್ಟಿದ್ದರು B.Ed ಅವರು ಕೂಡ ಅಪ್ಲೈ ಮಾಡ್ಬೋದು ಅಂತೇಳಿ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಪೇಪರ್ 2 ಮಾತ್ರ ಬರ್ತಾ ಇದೆ. ಈ ಪೇಪರ್ 2 ಆದ ನಂತರ ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಇಲ್ಲಿ ಎಲ್ಲರೂ ಮಿಸ್ಟೇಕ್ ಮಾಡೋದು ಏನಪ್ಪ ಅಂದ್ರೆ ನನಗೆ ನಾವು ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರೇ ಆಗಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಮಾಡ್ಕೊಳ್ಳಿ. ಅಥವಾ ಏನಾದರೂ ನೀವು ಆದರ್ಶ ಸ್ಕೂಲ್ ಏನಾದರೂ ಕೆಲವೊಂದು ಕಡೆ ಓದಿದ್ರೆ ಮಾತ್ರ ನೀವು ಇಂಗ್ಲೀಷ್ ಅಂತ ಏನಾದ್ರು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಕಿದ್ದೀನಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಎರಡನ್ನೂ ನಾವು ಇಂಗ್ಲೀಷ್ ಅಥವಾ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡಿಬಿಡ್ತಾರೆ. ಇಲ್ಲೇ ಮಿಸ್ಟೇಕ್ ಮಾಡಬಾರ್ದು.
ಇಲ್ಲಾದ ನಂತರ ಇಲ್ಲಿ ನಾವು ಬಿ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೋಷಿಯಲ್ ಸೈನ್ಸ್ ಅಂತಲೇ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಏನು ಆಪ್ಷನ್ ಇರಲ್ಲ ಚೇಂಜ್ ಮಾಡೋದು. ಇದಾದ ನಂತರ ಇಲ್ಲಿ ಕ್ವಾಲಿಫಿಕೇಷನ್ ಪೇಪರ್ ಆಫ್ ಮೀಡಿಯಮ್ ಅಂತ ಇದೆ. ಅಂದರೆ ನಾವು ಯಾವ ಮೀಡಿಯಮಲ್ಲಿ ಎಕ್ಸಾಮ್ ಬರ್ತೀವಿ ಅಂತೇಳಿ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ, ನಿಮ್ಗೆ ಯಾವ ಪೇಪರ್ ಪ್ಯಾಟರ್ನ್ ಬೇಕೋ ಕನ್ನಡ ಇಂಗ್ಲೀಷ್ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕನ್ನಡ ಅಂತಲೇ ಕೇಳಿದ್ರೆ ಕನ್ನಡದಲ್ಲಿ ಪೇಪರ್ ಬರುತ್ತೆ, ಇಂಗ್ಲೀಷ್ ಬರಲ್ವಾ ಅಂತಂದು ಕೆಲವು ಡೌಟ್ ಇರ್ಬೋದು. ಅಂದರೆ ನೀವು ಕನ್ನಡ ಚೂಸ್ ಮಾಡಿದ್ರಂದು ಕನ್ನಡನೂ ಇರುತ್ತೆ, ಇಂಗ್ಲೀಷಲ್ಲೂ ಎರಡು ಲ್ಯಾಂಗ್ವೇಜಲ್ಲಿ ಕೂಡ ಇರುತ್ತೆ ಪೇಪರು. ಅದರಿಂದ ಯಾರು ತೊಂದರೆನೋ ಅಥವಾ ಡೋಂಟ್ ವರಿ. ಇಲ್ಲಿ ಈಗ ನೀವು ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಕೆಲವೊಬ್ಬರು ನಾವು ಪೇಪರ್ 2 ಅಷ್ಟೇ ಎಕ್ಸಾಮ್ ಬರ್ತೀವಿ, ಪೇಪರ್ 1 ಬರಲ್ಲ ಅನ್ನೋರು ಏನು ತೊಂದರೆ ಇಲ್ಲ. ಇದು ನೀವು ಕಂಟಿನ್ಯೂ ಮಾಡಿಕೊಂಡು ಅಪ್ಲಿಕೇಶನ್ನ ಸೇವ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಬೋದು. ಅಕಸ್ಮಾತ್ ನಾನು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಬರಿತೀನಿ ಅಂತ ಅನ್ನೋರು ಈ 1 ಅಥವಾ 2 ದಿನ ಕೆಲವೊಂದು 2-3 ದಿನ ವೇಟ್ ಮಾಡ್ಬೇಕಾಗುತ್ತೆ. ಅಂದರೆ ಈಗಲೇ ಸಬ್ಮಿಟ್ ಮಾಡ್ಕೋಬೇಡಿ ನಿಮ್ಮ TTEನ. ಯಾಕಂದರೆ ಇನ್ನೂ ಕೆಲವು ನೋಟಿಫಿಕೇಷನಲ್ಲಿ ಮಾತ್ರ B.Ed ಮಾಡೋರು ಕೂಡ ಪೇಪರ್ 1ಗೆ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಅದು ಯಾಕೆ ಗೊತ್ತಿರಲಿಲ್ಲ, ಇಲ್ಲಿ ಇನ್ನೂ ಓಪನ್ ಆಗ್ತಿಲ್ಲ. ಅದರಿಂದ ನೀವೇನು ಮಾಡ್ಬೇಕಂದ್ರೆ 1-2 ದಿನ ವೇಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಪೇಪರ್ 1 ಪೇಪರ್ 2 ಅಥವಾ ಪೇಪರ್ 1 ಅಪ್ಲೈ ಮಾಡೋರು ಕೂಡ ನೋಡ್ಕೊಳ್ಬೋದು. ಈ ರೀತಿ ಪೇಪರ್ 1 ಕೂಡ ಇದೇ ರೀತಿ ಸೇಮ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ ನಂತರ ಇದಾದ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಎಲ್ಲ ಆದ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆ. ಅಂದರೆ ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸಿಗ್ನೇಚರ್ ಆದ ನಂತರ ಇಲ್ಲಿ ಡಿಕ್ಲರೇಷನ್ ಅಂತಿದೆ. ಅಂದರೆ ಡಿಕ್ಲರೇಷನ್ ಕೂಡ ನೀವು ಕೊಟ್ಟು ಪೇಮೆಂಟ್ ಮಾಡಿ ನಿಮ್ಮ ಕ್ಯಾಟಗರಿ ವೈಸ್ ಯಾವ ಕ್ಯಾಟಗರಿ ಬರುತ್ತೆ, SC ST ಅಥವಾ ಕ್ಯಾಟಗರಿ 1 ಅಂತ ಅವರಿಗೆ ಪೇಪರ್ 1 ಅಥವಾ ಯಾವುದೇ ಒಂದು ಪೇಪರ್ 1 ಬರ್ತಾ ಇದ್ರೆ ನಿಮಗೆ 350 ರೂಪಾಯಿ ಅಮೌಂಟ್ ಆಗುತ್ತೆ. 2 ಸೇರಿ ಬರ್ತೀವಿ ಅಂದ್ರೆ SC ST ಕ್ಯಾಟಗರಿ 1 ಅವರು 500 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗೆ GA ಮತ್ತು OBC ಕ್ಯಾಟಗರಿ ಅವರು 1 ಪೇಪರ್ಗೆ 700 ರೂಪಾಯಿ ಪೇಮೆಂಟ್ ಮಾಡಬೇಕು. ಹಾಗೆ 2 ಪೇಪರ್ನ ಬರೀತಕ್ಕಂಥವ್ರು 1000 ರೂಪಾಯಿನ ಪೇಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಪ್ರಿಂಟೌಟ್ನ ತಗೊಳ್ಬೇಕಾಗುತ್ತೆ. ಈ ಪ್ರಿಂಟೌಟ್ನ ತಗೊಂಡು ನೀವು ಹಾಗೆ ಇಟ್ಕೊಂಡ್ರೆ ನಿಮ್ಮ ಸ್ಟೇಟ್ ಅಥವಾ ಕರ್ನಾಟಕ TET 2025 ಅಪ್ಲಿಕೇಶನ್ ನೀವು ಸಂಪೂರ್ಣವಾಗಿ ಹಾಕಿದಂಗೆ ಆಗುತ್ತೆ. ಹಾಗೆ ಈ ಡಿಸೆಂಬರ್ 7ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ನೀವು ಸ್ವಲ್ಪ ಮಿಂಚಿನ ವೇಗದಲ್ಲಿ ಓದ್ಕೋಬೇಕಾಗಿರ್ತದೆ. ಅಂದರೆ ಈ ವೇಗದಲ್ಲಿ ಅಥವಾ ಅಂತಾರಲ್ಲ, ಅಂದರೆ ಮಿಂಚು ಸಡನ್ಲಾಗಿ ಯಾವ ಥರ ಬರುತ್ತೆ ಆ ಥರ ಈ TT ಬಂತು. ಕೇವಲ 15 ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಮಿಸ್ಟೇಕ್ ಮಾಡ್ಕೊಳ್ದೆ ಕಂಪಲ್ಸರಿ ಹಾಕಿ. ಯಾವುದೇ ತಪ್ಪು ಮಾಡಿಕೊಂಡ್ರೆ ನಿಮಗೆ ಮತ್ತೆ ಎಡಿಟ್ ಆಪ್ಷನ್ ಕೊಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ರಿಲೇಷನ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅನುಕೂಲ ಆಗಲಿ ಅಂತೇಳಿ ತಿಳಿಸಾಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಓಕೆ, ಬಾಯ್.